ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕವಿತಾ ಮಾಣಿ. ಆರೋಗ್ಯವೇ ಭಾಗ್ಯ ಅನ್ನುವಂತಹ ಒಂದು ಮಾತಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಫುಡ್ ಸ್ಟೈಲ್ ಆಗಿರ್ಬೋದು ಅಥವಾ ಲೈಫ್ ಸ್ಟೈಲ್ ಆಗಿರ್ಬೋದು, ಇದರಿಂದಾಗಿ ಹೆಚ್ಚಿನವರಲ್ಲಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ. ಸೊ ಇಂತಹ ಒಂದು ಸಮಸ್ಯೆಗಳಲ್ಲಿ ಬೆನ್ನು ನೋವು ಅನ್ನುವಂತಹ ಸಮಸ್ಯೆ ಕೂಡ ಒಂದು. ಇತ್ತೀಚಿನ ದಿನಗಳಲ್ಲಿ ಏಜ್ ಆದವರಲ್ಲಿ ಮಾತ್ರ ಅಲ್ಲ, ಜೊತೆಗೆ ಯುವಕರಲ್ಲಿ ಕೂಡ ಹೆಚ್ಚಾಗಿ ಬೆನ್ನು ನೋವು ಕಾಣಿಸಿಕೊಳ್ಳುತ್ತೆ. ಸೊ ಹಾಗಾದ್ರೆ ಈ ಒಂದು ಬೆನ್ನು ನೋವಿಗೆ ಕಾರಣ ಏನು, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಚಿಕಿತ್ಸೆಗಳಿದೆ, ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಕಾಯ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಹನಾ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿ ಈ ಒಂದು ವಿಚಾರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಡಾಕ್ಟರ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಗಲೇ ಹೇಳಿದೆ, ಏಜ್ ಆದವರಲ್ಲಿ ಮಾತ್ರ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಕೂಡ ಬೆನ್ನು ನೋವು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ. ಸೊ ಈ ಒಂದು ಬೆನ್ನು ನೋವಿಗೆ ಕಾರಣ ಏನು ಅನ್ನುವಂಥದ್ದು ಡಾಕ್ಟರ್ ಮೊದಲನೇದಾಗಿ? ಅಂದರೆ ಈ ಬೆನ್ನು ಮೂಳೆಗಳಲ್ಲಿ ಮೇನ್ ಆಗಿ ಸರ್ವೈಕಲ್ ರೀಜನ್ ಅಂತ ಹೇಳ್ತೇವೆ, ಅಂದರೆ ಕುತ್ತಿಗೆಯ ಭಾಗ. ಮತ್ತೆ ಲಂಬಾರ್ ರೀಜನ್ ಅಂದರೆ ಈ ಸೊಂಟದ ಭಾಗದಲ್ಲಿ ಇಲ್ಲಿ ಇರುವ ಬೆನ್ನು ಮೂಳೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ವೀಕ್ ಇರುವಂಥದ್ದು. ಆದ ಕಾರಣ ನಾವು ಒಂದು ಕೆಲಸಗಳಲ್ಲಿ ಹೆಚ್ಚಾದ ಕೆಲಸಗಳಲ್ಲಿ ನಾವು ಇನ್ವಾಲ್ವ್ ಆಗುವಾಗ, ಅಂದರೆ ಸರಿಯಾದ ಪೊಸಿಷನಲ್ಲಿ ಕೂತ್ಕೊಂಡು ಕೆಲಸ ಮಾಡದೇ ಇದ್ದರೆ, ಅಥವಾ ಒಂದು ವಸ್ತುವನ್ನು ನಾವು ಬಿದ್ದಾಗ ಅದನ್ನು ಹೇಗೆ ಹೆಕ್ಕಬೇಕು ಆ ರೀತಿಯಲ್ಲಿ ಅದನ್ನು ಹೆಕ್ಕದೇ ಇದ್ದರೆ ಏನಾಗ್ತದೆ ಅಂದರೆ, ಈ ಒಂದು ಎಲುಬುಗಳ ನಡುವೆ ಒಂದು ಡಿಸ್ಕ್ ಅಂತ ಇರ್ತದೆ, ಅಂದರೆ ಒಂದು ಪ್ಲೇಟಿನಂತಹ ಒಂದು ರಚನೆ, ಅದು ಸ್ವಲ್ಪ ಮೂವ್ ಆಗಿ ಬಿಡ್ತದೆ. ಆ ಮೂವ್ ಆದ ಕೂಡಲೇ ಏನಾಗ್ತದೆ ಅಂತಂದ್ರೆ ಬೆನ್ನು ನೋವು ಸ್ಟಾರ್ಟ್ ಆಗಿ ಬಿಡ್ತದೆ. ಹಾಗೆ ಒಂದು ವಾರ ರೆಸ್ಟ್ ತಗೊಂಡ್ಬಿಟ್ರೆ ಅದಲ್ಲಿಗೆ ನೋವು ಹಾಗೆ ಕಡಿಮೆ ಆಗಿ ಬಿಡ್ತದೆ. ಪುನಃ ಈ ಜಾಗದಲ್ಲಿ, ಅಂದರೆ ಈ ಓಪನ್ ಆದಂತಹ ಜಾಗದಲ್ಲಿ, ಕಾಲಾಂತರದಲ್ಲಿ ಈ ಓಪನ್ ಆದಂತಹ ಜಾಗದಲ್ಲಿ ಒಂದು ಗ್ರೋತ್ ತರ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದ್ರೆ ಅದನ್ನು ಡಿಸ್ಕ್ ಹರ್ನಿಯೇಷನ್ ಅಂತ ಹೇಳ್ತೇವೆ, ಡಿಸ್ಕ್ ಬಲ್ಜ್. ಈ ಗ್ರೋತ್ ಏನ್ ಮಾಡ್ತದೆ ಅಂತಂದ್ರೆ, ಈ ಬೆನ್ನು ಮೂಳೆಗಳ ಒಳಗಡೆ ಬೆನ್ನು ಹುರಿ ಇರ್ತದೆ, ಅದಕ್ಕೆ ಸಾಕಷ್ಟು ಸ್ಪೇಸ್ ಇರ್ತದೆ, ಅಂದ್ರೆ ಮೂವ್ ಆಗ್ಲಿಕ್ಕೆ ಇರುವಂತ ಒಂದು ಸ್ಪೇಸ್ ಇರ್ತದೆ. ಈ ಎಕ್ಸ್ಟ್ರಾ ಬಂದಂತಹ ಗ್ರೋತ್ ಇರ್ತದಲ್ಲ, ಅದು ಈ ಬೆನ್ನು ಹುರಿಯನ್ನು ಪ್ರೆಸ್ ಮಾಡುವಂಥದ್ದು, ಅಂದರೆ ಕಂಪ್ರೆಷನ್ ಬರುವಂಥದ್ದು. ಹಾಗೆ ಬಂದ ಕೂಡಲೇ ನೋವು ಪುನಃ ಸ್ಟಾರ್ಟ್ ಆಗಿ ಬಿಡ್ತದೆ. ಮತ್ತೆ ಏನಾದರೂ ಮನೆಮದ್ದು ಅಥವಾ ಹೀಗೆ ಒಂದು 2 ವಾರ ರೆಸ್ಟ್ ತಗೊಂಡ್ಬಿಟ್ರೆ ಅದು ಕೂಡ ಅದಲ್ಲಿಗೆ ಹಾಗೆ ಕಡಿಮೆ ಆಗಿ ಬಿಡ್ತದೆ. ಮತ್ತೆ ಕಾಲಾಂತರದಲ್ಲಿ, ಅಂದರೆ ಈ ಒಂದು ಪೇಯ್ನ್, ಈ ಒಂದು ನೋವು ಪುನಃ ತೊಂದರೆ ರೂಪದಲ್ಲಿ ಬರುವಾಗ ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರ್ತದೆ. ಆವಾಗ ಈ ಒಂದು ಮನೆಮದ್ದಿರಲಿ ಅಥವಾ ಏನು ಹೇಳ್ತೇವೆ ಅಂದರೆ ಏನಾದರೂ ಮೆಡಿಸಿನ್ ತಗೊಂಡ ಅಥವಾ ಒಂದು ರೆಸ್ಟ್ ತಗೊಂಡ ಇದನ್ನು ಕಡಿಮೆ ಮಾಡಲಿಕ್ಕೆ ಅಲ್ಲಿ ಕಷ್ಟ ಅನ್ನಿಸ್ತದೆ ಪೇಷಂಟಿಗೆ. ಆವಾಗ ಪೇಷಂಟು ಡಾಕ್ಟರ್ ಹತ್ರ ಅಪ್ರೋಚ್ ಆಗ್ತದೆ. ಆವಾಗ ಡಾಕ್ಟ್ರು ಎಕ್ಸ್ರೇ ಮಾಡಿಸ್ತಾರೆ, ಇಲ್ಲಾಂದರೆ MRI ಮಾಡಿಸ್ತಾರೆ, CT ಸ್ಕ್ಯಾನ್ ಮಾಡಿಸ್ತಾರೆ. ಸೊ ಇದನ್ನೆಲ್ಲ ಮಾಡಿ ನೋಡಿ ಡಿಸ್ಕ್ ಹರ್ನಿಯೇಷನ್ ಇದೆ, ನೋವು ಕೂಡ ಪೇಷಂಟಿಗೆ ತಡಿಲಿಕ್ಕಾಗದಷ್ಟು ಬರ್ತಾ ಇದೆ, ಆದ ಕಾರಣ ಸರ್ಜರಿ ಒಂದೇ ಇದಕ್ಕೆ ಒಂದು ದಾರಿ ಅಂತ ಒಂದು ಹೇಳಿಬಿಡ್ತಾರೆ. ಸರ್ಜರಿ ಏನೋ ಮಾಡಿಸ್ಬೋದು, ಆದರೆ ಈ ಸರ್ಜರಿ ಮಾಡೋದ್ರಿಂದ ಕೆಲವೊಮ್ಮೆ ನೋವು ಕಡಿಮೆ ಆಗಿ ಪುನಃ ಹೆಚ್ಚಾಗುವಂತಹ ಸಂಭವ ಇರ್ತದೆ. ಅದು ಒಂದು. ಎರಡನೇದು ಏನು ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಈ ಒಂದು ಸರ್ಜರಿ ಆದ ನಂತರ ಕೆಲವು ಪೇಷಂಟಿಗೆ ಕಾಲ ಏನು ಹೇಳ್ತಾರೆ ಬಲಹೀನತೆ ಬರುವಂಥದ್ದು, ಆ ಒಂದು ಸಂದರ್ಭ ಕೂಡ ಕೆಲವೊಮ್ಮೆ ಬರ್ತದೆ. ಇನ್ನು ಮೂರನೆಯದ್ದು, ನೋವು ಕಡಿಮೆ ಆಗುವ ಬದಲು ಅದು ಹೆಚ್ಚೆಚ್ಚಾಗ್ತಾ ಹೋಗುವಂಥದ್ದು. ಸೊ ಇದನ್ನೆಲ್ಲ ನೋಡಿ ಸರ್ಜರಿ ಮಾಡಿಸ್ಬೇಕಾ ಬೇಡವಾ ಅಂತ ಒಂದು ಆಲೋಚನೆ ಮಾಡಬೇಕಾಗ್ತದೆ. ನಾವು ಆಯುರ್ವೇದದಲ್ಲಿ ಇದನ್ನು ಟ್ರೀಟ್ ಮಾಡುವಂತಹ ರೀತಿ ಸ್ವಲ್ಪ ಬೇರೆ ಇದೆ. ಅಂದರೆ ಅಲ್ಲಿ ಯಾವುದೆಲ್ಲ ಬದಲಾವಣೆಗಳಾಗಿವೆ ಅದನ್ನೆಲ್ಲ ನಾವು ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡುವಂಥದ್ದು. ಡಾಕ್ಟರ್, ಹಾಗಾದರೆ ಈ ಥರದ ಒಂದು ಸಮಸ್ಯೆಗಳು ಬಾರದಂತೆ ತಡೆಗಟ್ಟುವ ಕ್ರಮ ಏನಾದರೂ ಇದೆಯಾ ಅಂತ? ಈ ಥರದ ಸಮಸ್ಯೆಗಳಂದರೆ ಬೆನ್ನು ನೋವು ಬಾರದ ಹಾಗೆ ನಾವು ಏನು ಮಾಡಬಹುದು? ನಾವು ಆಯುರ್ವೇದದಲ್ಲಿ ಏನು ಹೇಳ್ತೇವೆ ಅಂತಂದರೆ ನಿಧಾನಸ್ಯ ಪರಿವರ್ಜನ ಅಂತ. ಅಂದರೆ ಯಾವ ಕಾರಣದಿಂದಾಗಿ ಅಲ್ಲಿ ಬೆನ್ನು ನೋವು ಬರ್ತಾ ಇದೆ
ಆ ಕಾರಣವನ್ನು ನಾವು ಅವಾಯ್ಡ್ ಮಾಡುವಂಥದ್ದು. ಓಕೆ. ಅಂದರೆ ಉದಾಹರಣೆಗೆ ತುಂಬ ಟ್ರಾವೆಲ್ ಮಾಡೋದ್ರಿಂದಾಗಿ ಬೆನ್ನು ನೋವು ಬಂದಿರ್ತದೆ ಕೆಲವೊಮ್ಮೆ, ಇಲ್ಲ ಅಂದರೆ ಅಡ್ವೆಂಚರಸ್ ರೈಡ್ ಏನು ಹೇಳ್ತೇವೆ ಅದನ್ನು ಮಾಡೋದ್ರಿಂದ ಕೆಲವೊಮ್ಮೆ ಬೆನ್ನು ನೋವು ಬಂದಿರ್ತದೆ. ಸೊ ಅಂತಹ ಕಾರಣಗಳನ್ನು ನಾವು ಮಾಡದಿರುವುದು. ಇದು ಒಂದು. ಇನ್ನು ಎರಡನೆಯದ್ದು ಏನು ಅಂತಂದರೆ ಯೋಗಾಸನಗಳನ್ನು ಅಭ್ಯಾಸ ಮಾಡುವಂಥದ್ದು. ಅಂದರೆ ಕೆಲವೊಂದು ಯೋಗಾಸನಗಳು ಅಂದರೆ ಬೆನ್ನನ್ನು ಹಿಂದಕ್ಕೆ ಬಗ್ಗಿಸಿ ಮಾಡುವಂತಹ ಕೆಲವೊಂದು ಯೋಗಾಸನಗಳಿರ್ತದೆ. ಅದು ಧನುರಾಸನ ಇರ್ಬೋದು ಅಥವಾ ಭುಜಂಗಾಸನ ಇರ್ಬೋದು. ಈ ಥರದ ಆಸನಗಳನ್ನು ದಿನನಿತ್ಯ ನಾವು ಅಭ್ಯಾಸ ಮಾಡೋದ್ರಿಂದ ಆ ಬೆನ್ನು ಮೂಳೆಯನ್ನು ಗಟ್ಟಿ ಮಾಡ್ತಾ ಹೋಗ್ಬೋದು. ಇದು ಎರಡನೆಯದ್ದು. ಇನ್ನು ಮೂರನೆಯದ್ದು ಏನು ಮಾಡ್ಬೋದು ಅಂದರೆ ಆ್ಯಕ್ಟಿವ್ ಆಗಿರೋದು. ಅಂದರೆ ಸುಮ್ಮನೆ ಕೂತ್ಕೊಂಡಿರುವುದಕ್ಕಿಂತ ನಾವು ಫಿಸಿಕಲಿ ಸ್ವಲ್ಪ ಆಕ್ಟಿವ್ ಆಗಿರುವಂಥದ್ದು, ಅಂದರೆ ಕೆಲಸ ಮಾಡ್ತಾ ಇರುವಂಥದ್ದು, ಫಿಸಿಕಲ್ ಆಕ್ಟಿವಿಟೀಸನ್ನು ಮಾಡುವಂಥ ಒಂದೇದು. ನಾವು ರೆಸ್ಲರ್ಸ್ ನೋಡಿರ್ಬೋದು ಅಥವಾ ಸ್ಪೋರ್ಟ್ಸ್ ಪರ್ಸನ್ಸ್ ನೋಡಿರ್ಬೋದು, ಅವ್ರು ಯಾವಾಗಲೂ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಬ್ಯುಸಿ ಆಗಿರ್ತಾರೆ. ಸೊ ಅವರ ಬೆನ್ನು ಮೂಳೆಗಳು ತುಂಬ ಗಟ್ಟಿಯಾಗಿರ್ತದೆ. ಇಲ್ಲಿ ಈಗ ನಮ್ಮ ಕೈಗಳಲ್ಲಿ ಬಲಕೈ ಎಡಕೈ ಎರಡನ್ನು ನೋಡಬೇಕಿದ್ರೆ ನಾವು ಹೆಚ್ಚು ಕೆಲಸ ಮಾಡೋದು ಬಲಕೈ. ಹೌದು. ಈಗ ಬಲಕೈಯಲ್ಲಿ ಯಾವೆಲ್ಲ ಕೆಲಸ ಮಾಡ್ತೇವೆ ಅದನ್ನು ನೀವು ಅದೇ ಎಡದ ಕೈಗೆ ಕೊಟ್ಟು ನೋಡಿ, ಆವಾಗ ಅದು ಕಷ್ಟ ಅನ್ನಿಸ್ತದೆ ಎಡದ ಕೈಗೆ. ಯಾಕಂದರೆ ಅದು ಸ್ವಲ್ಪ ವೀಕ್ ಇರುವಂಥದ್ದು, ಕೆಲಸ ಸ್ವಲ್ಪ ಕಡಿಮೆ ಮಾಡುವ ಕಾರಣ ವೀಕ್ ಇರುವಂಥದ್ದು. ಆದ ಕಾರಣ ಇದನ್ನೆಲ್ಲ ನಾವು ಗಮನಕ್ಕೆ ತಗೊಂಡು ಮುಂಜಾಗ್ರತೆಯನ್ನು ವಹಿಸ್ಕೊಳ್ಬಹುದು. ಎಸ್ ಡಾಕ್ಟರ್, ಹಾಗೆಯೇ ಈ ಒಂದು ವಿಚಾರಕ್ಕೆ ಬಂದರೆ ಯಾವ ರೀತಿಯ ಆಹಾರ ಪದ್ಧತಿಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಿವಾರಿಸಬಹುದು ಅನ್ನೋದು ಡಾಕ್ಟರ್? ನಾವು ಕೆಲವೊಂದು ಆಹಾರ ಪದ್ಧತಿಗಳಲ್ಲಿ ಅಂದರೆ ಕೆಲವೊಂದು ಆಹಾರ, ಉದಾಹರಣೆಗೆ ಅಸ್ಥಿಶೃಂಖಲ ಅಂತ ಒಂದು ಡ್ರಗ್ ಇದೆ, ಒಂದು ಪ್ಲಾಂಟ್. ಅಂದರೆ ಅದು ಒಂದು ಸಣ್ಣ ಒಂದು ಗಿಡ, ಅದನ್ನು ನಾವು ಹೂಚಟ್ಟಿಯಲ್ಲಿ ನಮ್ಮ ಬಾಲ್ಕನಿಯಲ್ಲಿರ್ಬೋದು ನಾವು ಅದನ್ನು ಬೆಳೆಸಲಿಕ್ಕೆ ಆಗ್ತದೆ. ಮುಂಗುರ ಬಳ್ಳಿ ಅಂತ ಹೇಳ್ತೇವೆ ನಾವು ಕನ್ನಡದಲ್ಲಿ. ಅದೊಂದು ಕಳ್ಳಿ ಗಿಡವನ್ನು ಹೋಲುವಂತಹ ಒಂದು ಗಿಡ. ಅದನ್ನು ಒಂದು ಇಂಚಿನಷ್ಟು ಕಟ್ ಮಾಡಿ ಅದನ್ನು ಚಟ್ನಿ ರೂಪದಲ್ಲ ಅಥವಾ ತಂಬುಳಿ ರೂಪದಲ್ಲ ಅದನ್ನು ದಿನನಿತ್ಯ ನಾವು ಊಟಕ್ಕೆ ಬಳಸೋದ್ರಿಂದ ನಮ್ಮ ಬೆನ್ನು ಮೂಳೆಗಳನ್ನು ಗಟ್ಟಿ ಮಾಡಲಿಕ್ಕೆ ಒಂದು ಸಹಾಯ ಮಾಡ್ತದೆ. ಇನ್ನೊಂದು ನುಗ್ಗೆ ಸೊಪ್ಪು ಅದು ರಿಸರ್ಚ್ ವರ್ಕ್ ಹೇಳ್ತದೆ ಏನಂತಂದರೆ, ನಾವು ನಮ್ಮ ಹಾಲಿನ ಪ್ರಾಡಕ್ಟ್ಸ್ಗಳಿಗೆ ಕಂಪೇರ್ ಮಾಡಿದಾಗ 4 ಪಟ್ಟು ಹೆಚ್ಚಿನ ಕ್ಯಾಲ್ಶಿಯಂ ಪ್ರಾಡಕ್ಟ್ಗಳು ಕ್ಯಾಲ್ಶಿಯಂ ಇದರಲ್ಲಿ ಒಳಗೊಂಡಿದೆ. ಯಾವುದ್ರಲ್ಲಿ? ನುಗ್ಗೆ ಸೊಪ್ಪಲ್ಲಿ ಒಳಗೊಂಡಿದೆ. ಆದ ಕಾರಣ ಅದನ್ನೊಂದು ಏನು ಪಲ್ಯದ ರೂಪದಲ್ಲ ಅಥವಾ ನಿಮ್ಮ ಅಡುಗೆಯಲ್ಲಿ ಬಳಸಿಕೊಂಡ್ರೆ ಅದು ಕೂಡ ತುಂಬಾ ಪರಿಣಾಮ ಬೀರುತ್ತೆ. ಹೌದು. ಇನ್ನು ಕೆಲವೊಂದು ಡ್ರೈ ಫ್ರೂಟ್ಸ್ಗಳು, ಆಲ್ಮಂಡ್ ಇರ್ಬೋದು, ಇನ್ನು ಬಾದಾಮಿ ಅಂತ ಹೇಳ್ತೇವೆ, ಅಂಥದ್ದನ್ನು ಕೂಡ ಅದರಲ್ಲಿ ಕೂಡ ಕ್ಯಾಲ್ಶಿಯಂ ತುಂಬ ಜಾಸ್ತಿ ಇರುವಂಥದ್ದು. ಇನ್ನು ಈ ಕೆಲವೊಂದು ಆಹಾರಗಳು ವಾತವನ್ನು ಜಾಸ್ತಿ ಮಾಡುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದು, ಈ ಬೇಳೆಕಾಳುಗಳು, ತೊಗರಿ ಬೇಳೆ ಅಂತದ್ದನ್ನು, ಅದು ಸ್ವಲ್ಪ ವಾತ ಜಾಸ್ತಿ ಮಾಡುವಂಥದ್ದು. ಅಂಥದ್ದನ್ನು ಅವಾಯ್ಡ್ ಮಾಡಿ ವಾತ ಕಡಿಮೆ ಆಗುವಂತಹ ಕೆಲವೊಂದು ಆಹಾರಗಳು ಏನಿದೆ, ಬೆಳ್ಳುಳ್ಳಿ ಇದೆ, ಈರುಳ್ಳಿ ಇದೆ, ಅದನ್ನು ಜಾಸ್ತಿ ಬಳಸಿದರೆ ಈ ಒಂದು ಬೆನ್ನು ನೋವು ಬಾರದಾಗಿ ನಾವು ನೋಡ್ಕೊಳ್ಬಹುದು. ಎಸ್ ಡಾಕ್ಟರ್, ಈ ಬಗ್ಗೆ ಇನ್ನಷ್ಟು ನಿಮ್ಮ ಜೊತೆಗೆ ಮಾತನಾಡೋದಕ್ಕಿದೆ, ಹಾಗೆಯೇ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋದಕ್ಕಿದೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈಗಾಗಲೇ ನೀವು ಬೆನ್ನು ನೋವಿಗೆ ಯಾವೆಲ್ಲ ರೀತಿಯ ಒಂದು ಕ್ರಮಗಳಿದೆ, ಜೊತೆಗೆ ಏನೆಲ್ಲ ಕಾರಣಗಳಿದೆ ಎಲ್ಲದನ್ನ ಕೂಡ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಈ ಬೆನ್ನು ನೋವಿಗೆ ಯಾವೆಲ್ಲ ರೀತಿಯ ಟ್ರೀಟ್ಮೆಂಟ್ ಇದೆ ಅನ್ನುವಂಥ ಡಾಕ್ಟರ್ ಆಯುರ್ವೇದದಲ್ಲಿ? ಈ ಹರ್ನಿಯೇಷನ್ ಆಗುವಾಗ ಅಲ್ಲಿ ಏನೆಲ್ಲ ಬದಲಾವಣೆಗಳಾಗಿದೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಿ ನಾವೊಂದು ಟ್ರೀಟ್ಮೆಂಟ್ ಪ್ಲಾನ್ ಅನ್ನು ಮಾಡುವಂಥದ್ದು. ಅಂದರೆ ಒಂದನೆಯದ್ದು, ಈಗ ಆಯುರ್ವೇದದಲ್ಲಿ ವಾತ ಹೆಚ್ಚಾಗುವಂಥದ್ದು, ಈ ಪೇಯ್ನ್ ಇರುವ ಜಾಗದಲ್ಲಿ ವಾತ ಹೆಚ್ಚಾಗಿರ್ತದೆ. ಸೊ ಆ ಹೆಚ್ಚಾಗಿರುವ ವಾತವನ್ನು ನಾವು ಕಡಿಮೆ ಮಾಡಬೇಕು. ಇದು ಒಂದನೆಯದ್ದು. ಇನ್ನು ಎರಡನೆಯದ್ದು ಏನು ಅಂತಂದ್ರೆ ಆಕ್ಸಿಡೇಷನ್ ಅಂತ ಹೇಳ್ತೇವೆ. ಒಂದು ಆಕ್ಸಿಡೇಷನ್ ಪ್ರಕ್ರಿಯೆ ಅಂತ ಆಗ್ತಾ ಇರ್ತದೆ. ಅಂದ್ರೆ ನಮ್ಮ ಪ್ರತಿಯೊಂದು ಜೀವಕೋಶದಲ್ಲೂ ಪ್ರತಿಯೊಂದು ಕ್ಷಣ ಕೂಡ
ಜೀವಕೋಶದಲ್ಲಿ ಈ ಆಕ್ಸಿಡೇಷನ್ ಅನ್ನುವ ಪ್ರಕ್ರಿಯೆ ಆಗ್ತಾ ಇರ್ತದೆ. Okay. ಅಂದರೆ ಈ ಜೀವಕೋಶಕ್ಕೆ ಏಜ್ ಆಗುವಂಥದ್ದು. ಸೊ ಇದನ್ನು ತಡಿಲಿಕ್ಕಾಗೋದಿಲ್ಲ, ಅಂದರೆ ತಪ್ಪಿಸ್ಲಿಕ್ಕೂ ಆಗೋದಿಲ್ಲ. ನಾವು ಈ ಒಂದು ಪ್ರಕ್ರಿಯೆಯನ್ನು ಸ್ಲೋ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದರೆ ಕೆಲವೊಂದು ನಮ್ಮ ಆಯುರ್ವೇದ ಔಷಧಿಗಳಿಂದ ಇರ್ಬೋದು, ಇಲ್ಲಾಂದರೆ ಜೀವನ ಶೈಲಿಯಲ್ಲಿ ವ್ಯತ್ಯಾಸ ಮಾಡೋದ್ರಿಂದ ಇರ್ಬೋದು, ಈ ಒಂದು ಆಕ್ಸಿಡೇಷನ್ ಪ್ರಕ್ರಿಯೆಯನ್ನು ಸ್ಲೋ ಮಾಡ್ಬೋದು. ಅಂದರೆ ಮುಪ್ಪನ್ನು ಮುಂದೂಡುವ ಕೆಲವೊಂದು ವಿಧಾನಗಳು. ಇದು ಎರಡನೆಯದ್ದು. ಇನ್ನು ಮೂರನೆಯದ್ದು ಏನು ಅಂತಂದರೆ ಡಿಜನರೇಷನ್. ಸೊ ಏನು ಹೇಳ್ತೇವೆ, ಮೂಳೆಗಳ ಸವೆತ. ಸೊ ಈ ಹೆಚ್ಚಾದ ಆಕ್ಸಿಡೇಷನ್ ವೇಗದಿಂದಾಗಿ ಅಲ್ಲಿ ಮೂಳೆಗಳ ಸವೆತ ಬರುತ್ತೆ. ಓಕೆ. ಇನ್ನು ನಾಲ್ಕನೆಯದ್ದು, ಈ ಡಿಜನರೇಷನಿಂದಾಗಿ ಅಲ್ಲಿ ಏನಾಗ್ತದೆ, ಈ ಎರಡು ಜಾಯಿಂಟ್ಗಳ ಮಧ್ಯದಲ್ಲಿ ಸ್ಪೇಸ್ ಕಡಿಮೆ ಆಗುವಂಥದ್ದು. ಸ್ಪೇಸ್ ಕಡಿಮೆ ಆಗಿ ಏನಾಗ್ತದೆ, ಅದರ ನಡುವೆ ನರ್ವ್ ಬಂಡಲ್ಗಳಿರ್ತದೆ, ಅಂದರೆ ನರಗಳು. ಈ ನರಗಳು ಕಂಪ್ರೆಷನ್ಗೆ ಒಳಗಾಗ್ತದೆ, ಅಂದರೆ ಅದು ಒತ್ತುವಂಥದ್ದು. ಈ ಎರಡು ಜಾಯಿಂಟ್ಗಳು ಈ ಒಂದು ನರದ ಬಂಡಲ್ ಇದೆಯಲ್ಲ ಅದನ್ನು ಒತ್ತುವಾಗ ಏನಾಗ್ತದೆ, ಈ ನರ ಎಲ್ಲಿ ಎಲ್ಲ ನಮ್ಮ ದೇಹದಲ್ಲಿ ಹರಿದಾಡ್ತದೆ ಅಲ್ಲಿ ಎಲ್ಲ ನೋವು ಬರುವಂಥದ್ದು. ಅಂದರೆ ಫಾರ್ ಎಕ್ಸಾಂಪಲ್ ಈಗ ಕಂಪ್ರೆಷನ್ ಬರುವಂಥದ್ದು ನಮ್ಮ ಬೆನ್ನಲ್ಲಾದರೆ ನೋವು ಬರುವಂಥದ್ದು ನಮ್ಮ ಕಾಲುಗಳಲ್ಲಿ. ಈಗ ಕುತ್ತಿಗೆಯಲ್ಲಿ ಕಂಪ್ರೆಷನ್ ಇದೆ ಅಂತಾದರೆ ನೋವು ಬರುವಂಥದ್ದು ನಮ್ಮ ಕೈಗಳಲ್ಲಿ ಇರ್ತದೆ. ಅದು ಇನ್ನು ಈ ನರ್ವ್ ಬಂಡಲ್ಗಳ ಕಂಟಿನ್ಯೂಯಸ್ ಕಂಪ್ರೆಷನ್ ಅಥವಾ ಅದರ ಒತ್ತುವಿಕೆಯಿಂದಾಗಿ ಅಲ್ಲಿ ಏನಾಗ್ತದೆ ಅಂತಂದರೆ ಇನ್ಫೆಕ್ಷನ್ ಆಗುವಂಥದ್ದು. ಈ ನರಗಳ ಇನ್ಫೆಕ್ಷನ್, ಅದನ್ನು ನ್ಯೂರೈಟಿಸ್ ಅಂತ ಹೇಳ್ತೇವೆ. ಈ ನ್ಯೂರೈಟಿಸ್ ಬಂದಾಗ ಏನಾಗ್ತದೆ ಅಂತಂದರೆ ನಮ್ಮ ಕೈಕಾಲುಗಳಲ್ಲಿ ಉರಿ ಬರುವಂಥದ್ದು. ಉರಿ ಬರ್ತದೆ, ಕೈಕಾಲುಗಳು ಮರಗಟ್ಟಿದಂತಾಗ್ತದೆ. ಸೊ ಇದೆಲ್ಲ ನ್ಯೂರೈಟಿಸ್ ಇಂದಾಗಿ ಬರುವಂಥದ್ದು. ಇನ್ನು ಆರನೆಯದ್ದು ಏನು ಅಂತಂದರೆ, ಈ ಒಂದು ಜಾಯಿಂಟ್ ಸ್ಪೇಸ್ ಕಡಿಮೆ ಆದ ಕೂಡಲೇ ಅಲ್ಲಿ ಏನಾಗ್ತದೆ, ನಾವೊಂದು ಸಾಮಾನ್ಯ ಕೆಲಸ ಮಾಡುವಾಗ, ನಡೆಯುವಾಗ ಇರ್ಬೋದು, ಬಗ್ಗುವಾಗ ಇರ್ಬೋದು, ಆವಾಗ ಈ ಎರಡು ಮೂಳೆಗಳು ಘರ್ಷಣೆ ಬರುವಂಥದ್ದು, ಫ್ರಿಕ್ಷನ್ ಬರುವಂಥದ್ದು. ನೆಕ್ಸ್ಟು ಈ ಮೂಳೆಗಳ ನಡುವೆ ಒಂದು ಸೈನೋವಿಯಲ್ ಫ್ಲೂಯಿಡ್ ಅಂತ ಇರ್ತದೆ, ಅಂದರೆ ಒಂದು ಥರ ಆಯಿಲ್ ಥರ ಇರೋದು. ಈ ನಾವು ವಾಹನಗಳಿಗೆಲ್ಲ ಗ್ರೀಸ್ ಅಂತ ಹಾಕ್ತೇವೆ ಅಲ್ವಾ, ಅದು ಲೂಬ್ರಿಕೇಶನ್ಗೋಸ್ಕರ. ಏನಾಗ್ತದೆ, ಅದು ಆ ಒಂದು ಚಲನೆಯನ್ನು ಸರಿ ಮಾಡುವಂಥದ್ದು, ಹೆಲ್ಪ್ ಮಾಡುವಂಥದ್ದು ಈ ಒಂದು ಆಯಿಲ್ ಇರುವುದು. ಸೊ ಅಲ್ಲಿ ಕ್ವಾಂಟಿಟೇಟಿವ್ ಆಗಿ ಅದು ಕಡಿಮೆ ಆಗುವಂಥದ್ದು ಅಥವಾ ಕ್ವಾಲಿಟೇಟಿವ್ ಆಗಿ ಅದು ತಿನ್ನಾಗುವಂಥದ್ದು. ಅಂದರೆ ಈ ಒಂದು ಸೈನೋವಿಯಲ್ ಫ್ಲೂಯಿಡ್ ಏನಿದೆ ಅದು ಅದರ ಕ್ವಾಲಿಟಿಯಲ್ಲಿ ಅದು ತೆಳುವಾಗುವಂಥದ್ದು, ಇನ್ನೊಂದು ಅದರ ಪ್ರಮಾಣ ಕಡಿಮೆ ಆಗುವಂಥದ್ದು. ಸೊ ಇದೆರಡನ್ನು ಸರಿ ಮಾಡುವಂತಹ ಔಷಧಿಗಳು ಆಯುರ್ವೇದದಲ್ಲಿದೆ. ಸೊ ಇದನ್ನೆಲ್ಲ ಈ ಒಂದು 8-10 ಪಾಯಿಂಟ್ಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ, ಅಂದರೆ ವಾತ ಏನು ಜಾಸ್ತಿ ಆಗಿದೆ ಅದನ್ನು ಕಡಿಮೆ ಮಾಡುವುದು, ಮತ್ತು ಆಕ್ಸಿಡೇಷನ್ ಸ್ಪೀಡ್ ಎಷ್ಟು ವೇಗವಾಗಿದೆ ಅದನ್ನು ಸ್ಲೋ ಮಾಡುವಂಥದ್ದು, ಇನ್ನು ಡಿಜನರೇಷನ್ ಏನಿದೆ ಅದನ್ನು ತಡೆಗಟ್ಟುವಂಥದ್ದು, ಇಲ್ಲಿ ನರ್ವ್ ಕಂಪ್ರೆಷನ್ ಏನಿದೆ ಆ ನರ್ವ್ ಕಂಪ್ರೆಷನನ್ನು ಕಡಿಮೆ ಮಾಡುವಂಥದ್ದು, ಅಂದರೆ ಅದನ್ನು ರಿಲೀಸ್ ಮಾಡುವಂಥದ್ದು. ಆವಾಗ ಅಲ್ಲಿ ನ್ಯೂರೈಟಿಸ್ ಕಡಿಮೆ ಆಗುವಂಥದ್ದು. ಇಲ್ಲಿ ಜಾಯಿಂಟ್ ಸ್ಪೇಸ್ಗಳಲ್ಲಿ ಇರುವಂತಹ ಆ ಒಂದು ಫ್ಲೂಯಿಡ್ ಅದನ್ನು ಹೆಚ್ಚು ಮಾಡುವಂಥದ್ದು. ಸೊ ಇದನ್ನೆಲ್ಲ ನಾವು ಟ್ರೀಟ್ ಮಾಡ್ತಾ ಬಂದಾಗ ಅಲ್ಲಿ ಏನೊಂದು ತೊಂದರೆ ಇದೆ, ಆ ಒಂದು ಪೇಯ್ನ್, ನೋವು ಅದು ಕಡಿಮೆ ಆಗಿಬಿಡ್ತದೆ. ಸೊ ಇಷ್ಟನ್ನೆಲ್ಲ ಮಾಡದೆ ಡೈರೆಕ್ಟಾಗಿ ನಾವು ಒಂದು ಪೇಯ್ನ್ ಕಿಲ್ಲರ್ ಕೊಟ್ಟರೆ ಆ ಒಂದು ಪೇಯ್ನ್ ಕಡಿಮೆ ಆಗಿಬಿಡ್ತದೆ ಅಷ್ಟೇ ಹೊರತು ಇಷ್ಟೆಲ್ಲ ಬದಲಾವಣೆಗಳಲ್ಲಿ ಮುಂಚಿನ ಥರ ನಾರ್ಮಲ್ ಆಗಿ ಬರಲಿಕ್ಕೆ ಆಗೋದಿಲ್ಲ. ಎಸ್ ಡಾಕ್ಟರ್, ಹಾಗೆಯೇ ಈ ಒಂದು ಆಯುರ್ವೇದ ಪದ್ಧತಿಯಲ್ಲಿ ಶಸ್ತ್ರಚಿಕಿತ್ಸೆ ಅಂದರೆ ಸರ್ಜರಿಯನ್ನು ತಡೆಗಟ್ಟುವಂತಹ ಏನಾದರೂ ಚಮತ್ಕಾರ ಇದೆಯಾ, ಹೇಗೆ ಅಂತ? ನಾನೀಗಲೇ ಹೇಳಿದಾಗೆ 8-10 ಈ ಒಂದು ಪಾಯಿಂಟ್ಗಳು, ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನಾವು ಒಂದು ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡುವಂಥದ್ದು ಆಯುರ್ವೇದದಲ್ಲಿ. ಸೊ ಪಂಚಕರ್ಮ ಚಿಕಿತ್ಸೆ ಅಂತ ಒಂದು ಟ್ರೀಟ್ಮೆಂಟ್, ಅಂದರೆ ನಾವು ಓರಲ್ ಮೆಡಿಕೇಶನನ್ನು ಕೊಡ್ತೇವೆ, ಅಂದರೆ ಹೊಟ್ಟೆಗೆ ಮದ್ದನ್ನು ಕೊಡ್ತೇವೆ. ಈ ಬರೀ ಹೊಟ್ಟೆಗೆ ಕೊಡುವ ಮದ್ದಿಂದ ಕಡಿಮೆ ಆಗುವುದಿಲ್ಲ ಅಂತಲ್ಲ, ಆದರೆ ವರ್ಷಗಟ್ಟಲೆ ಆ ಮೆಡಿಸಿನನ್ನು ತಗೊಳ್ತಾ ಇರಬೇಕಾಗ್ತದೆ. ಸೊ ಅದನ್ನು ಆ ರಿಸಲ್ಟನ್ನು ಬೇಗ ಕೊಡಲಿಕ್ಕೆ ಈ ಪಂಚಕರ್ಮ ಚಿಕಿತ್ಸೆ ತುಂಬ ಸಹಾಯಕಾರಿ. ಏನು
ಪತ್ರಪಿಂಡ ಸ್ವೇದ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅಂದರೆ ಈ ಔಷಧೀಯ ಗುಣಗಳುಳ್ಳ ಅಂದರೆ ವಾತವನ್ನು ಕಡಿಮೆ ಮಾಡುವಂತಹ ಕೆಲವೊಂದು ಎಲೆಗಳು ಅದನ್ನು ನಾವು ಸಂಗ್ರಹ ಮಾಡಿ ಏನು ತೈಲ ಇದೆ ಅದು ಅವರ ಕಂಡೀಷನ್ ಅನುಸರಿಸಿ ಒಂದು ತೈಲವನ್ನು ಸೆಲೆಕ್ಟ್ ಮಾಡ್ತೇವೆ. ಅದನ್ನು ಈ ಎಲೆಯನ್ನು ಫ್ರೈ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಅದರಲ್ಲಿ ಶಾಖ ಕೊಡುವಂಥದ್ದು. ಅದೊಂದು ಥರದ ಟ್ರೀಟ್ಮೆಂಟ್. ಇನ್ನೊಂದು ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅಂದರೆ ಎಲ್ಲಿ ಕಂಪ್ರೆಷನ್ ಆಗ್ತಾ ಇದೆ ಅಂತ ನಾವು ಸೂಕ್ಷ್ಮವಾಗಿ ಗಮನಿಸಿ ಆ ಒಂದು ಕಂಪ್ರೆಷನ್ ಆಗ್ತಾ ಇರುವ ಜಾಗದಲ್ಲಿ ಒಂದು ಗೋಧಿ ಹಿಟ್ಟಿರ್ಬೋದು, ಅಲ್ಲಾದರೆ ಉದ್ದಿನ ಹಿಟ್ಟನ್ನು ಒಂದು ಕಟ್ಟೆಯನ್ನು ಕಟ್ಟಿ ಆ ಜಾಗದಲ್ಲಿ ಯಾವ ತೈಲ ನಾವು ಸೆಲೆಕ್ಟ್ ಮಾಡ್ತೇವೆ ಆ ತೈಲವನ್ನು ಒಂದಷ್ಟು ಸಮಯ ಅಂದರೆ ಒಂದು ಅರ್ಧದಿಂದ 3/4 ಗಂಟೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಆ ಜಾಗದಲ್ಲಿ ಉಳಿಯುವ ಹಾಗೆ ಮಾಡುವಂಥದ್ದು ಒಂದು ಕಟಿಬಸ್ತಿ ಅಂತ ಒಂದು ಟ್ರೀಟ್ಮೆಂಟ್. ಇನ್ನೊಂದು ಟ್ರೀಟ್ಮೆಂಟ್ ಅಂದರೆ ಯೋಗ ಬಸ್ತಿ ಅಂತ. ಇದು ತುಂಬ ಪ್ರಸಿದ್ಧವಾದ ಒಂದು ಚಿಕಿತ್ಸೆ ಆಯುರ್ವೇದದಲ್ಲಿ. ಸೊ ಅದು ಮೆಡಿಕೇಟೆಡ್ ಎನಿಮಾ ಕೊಡುವಂಥದ್ದು. ಸೊ ಇದೆಲ್ಲ ಟ್ರೀಟ್ಮೆಂಟ್ ಆಗುವಾಗ ಸಾಧಾರಣ ಒಂದು 16ರಿಂದ 17 ದಿನ ಹಿಡಿತದೆ. ಸೊ ಈಗ ನಡಿಲಿಕ್ಕೆ ಕೂಡ ಆಗದಿರುವಂತಹ ಕೆಲವೊಂದು ಪೇಷಂಟ್ಗಳು ಕೂಡ ಈ ಟ್ರೀಟ್ಮೆಂಟ್ ಆದಾಗ 1-2 ಹೆಜ್ಜೆ ನಡೆಯುವಂತಾಗ್ತದೆ. ಎಸ್ ಡಾಕ್ಟರ್, ಇನ್ನಷ್ಟು ಬೆನ್ನು ನೋವಿನ ವಿಚಾರವಾಗಿ ಇನ್ನಷ್ಟು ನಿಮ್ಮ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕಿದೆ. ಅದಕ್ಕೂ ಮುನ್ನ ಶಾರ್ಟ್ ಬ್ರೇಕ್. ಬ್ರೇಕ್ನ ಬಳಿಕ ಕರ್ನಾಟಕ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂತಹ ಆರೋಗ್ಯ ಮಂಥನ ವಿಶೇಷ ವೈದ್ಯಕೀಯ ಸಂವಾದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಆಗಲಿ ನೀವು ಟ್ರೀಟ್ಮೆಂಟ್ ವಿಚಾರವಾಗಿ ಮಾತನಾಡ್ತಾ ಇದ್ರಿ. ಇನ್ನು ಈ ಒಂದು ಚಿಕಿತ್ಸೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥದ್ದು ಡಾಕ್ಟರ್? ಈ ಒಂದು ಚಿಕಿತ್ಸೆ ಮಾಡಿಕೊಂಡಿರುವಾಗ ಬೆಡ್ ರೆಸ್ಟ್ ಅಂತ ಕೊಡಬೇಕಾದ ಅಗತ್ಯ ಇರುವುದಿಲ್ಲ. ಯಾಕಂದರೆ ಬೆಡ್ ರೆಸ್ಟ್ ಅಂತ ಪೇಷಂಟಿಗೆ ಕೊಟ್ಟರೆ ಏನಾಗ್ತದೆ ಅಂತಂದರೆ ಅವರು ಈ ಟ್ರೀಟ್ಮೆಂಟ್ ಎಲ್ಲ ಮಾಡಿ ಪುನಃ ಅವರು ನಾರ್ಮಲ್ ಕೆಲಸಕ್ಕೆ ಹೋಗುವಾಗ ಈ ಒಂದು ನೋವು ಪುನಃ ಬರುವಂತಹ ಚಾನ್ಸಸ್ ಇರ್ತದೆ. ಆದ ಕಾರಣ ಬೆಡ್ ರೆಸ್ಟ್ ಅಂತ ಕೊಡಬೇಕಾಗಿಲ್ಲ. ಅವರು ನಾರ್ಮಲ್ ಏನು ಆಫೀಸಿಗೆ ಹೋಗುವ ಕೆಲಸ ಅದನ್ನು ಮಾಡ್ಕೋಬೋದು. ಆದರೆ ಸ್ವಲ್ಪ ಜಾಗ್ರತೆ ವಹಿಸಬೇಕಾದ್ದು ಏನು ಅಂತಂದರೆ ಟ್ರಾವೆಲ್ ಮಾಡುವಾಗ ತುಂಬ ಟ್ರಾವೆಲ್ ಮಾಡದಿರೋದು, ಮತ್ತು ಒಂದು ಭಾರವಾದ ವಸ್ತುವನ್ನು ಎತ್ತದಿರುವುದು, ಮತ್ತು ಈಗ ನಾವು 2 ವೀಲರಲ್ಲಿ ಇದು ಹೋಗಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಲ್ಲರ ಕಂಫರ್ಟ್ ಈಗ 2 ವೀಲರೇ. ಸ್ವಲ್ಪ ನಿಧಾನವಾಗಿ ಹೋಗುವಂಥದ್ದು, ಹಂಪುಗಳು ಬರುವಾಗ ತುಂಬ ಜಂಪ್ ಆಗದಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸುವಂಥದ್ದು. ಮತ್ತು ಕೆಲವೊಂದು ಹ್ಯಾಬಿಟನ್ನು ಇಟ್ಕೊಳ್ಬೇಕಾಗ್ತದೆ. ಏನು ಅಂತಂದರೆ ಒಂದು ವಸ್ತು ಕೆಳಗೆ ಬಿತ್ತು ಅದನ್ನು ಹೆಕ್ಕುವಾಗ ಒಂದು ಸರಿಯಾದ ಪೊಸಿಷನಲ್ಲಿ ಹೆಕ್ಕಬೇಕಾಗ್ತದೆ. ನಾವು ಅದನ್ನು ಪೇಷಂಟಿಗೆ ಅಡ್ವೈಸ್ ಮಾಡಬೇಕಾಗ್ತದೆ, ಯಾವ ರೀತಿ ಅದನ್ನು ಹೆಕ್ಕಬೇಕು ಅಥವಾ ಒಂದು ಕೆಲಸ ಮಾಡುವಾಗ ಯಾವ ರೀತಿ ಕೂತ್ಕೊಳ್ಬೇಕು ಅನ್ನೋದನ್ನು ನಾವು ಅಡ್ವೈಸ್ ಮಾಡಬೇಕಾಗ್ತದೆ. ಇನ್ನು ಆಹಾರ ಕ್ರಮದಲ್ಲಿ ನಾನೀಗಾಗಲೇ ಹೇಳಿದ್ದೇನೆ. ಅಂದರೆ ವಾತ ಜಾಸ್ತಿ ಆಗುವಂತಹ ಕೆಲವೊಂದು ಆಹಾರಗಳು ಯಾವುದು ಬೇಳೆಕಾಳುಗಳು ಅಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ವಾತ ಕಡಿಮೆ ಆಗುವಂತಹ ಬೆಳ್ಳುಳ್ಳಿ ಇರಲಿ ಈರುಳ್ಳಿ ಇರಲಿ ಅದನ್ನು ಜಾಸ್ತಿ ಉಪಯೋಗ ಮಾಡುವಂಥದ್ದು. ಸೊ ಇಂಥದ್ದನ್ನೆಲ್ಲ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಟ್ರೀಟ್ಮೆಂಟ್ ಮಾಡುವಾಗ. ಎಸ್ ಡಾಕ್ಟರ್, ಏನೆಲ್ಲ ಟ್ರೀಟ್ಮೆಂಟ್ ಇದೆ, ಜೊತೆಗೆ ಏನೆಲ್ಲ ಪ್ರಯೋಜನಗಳಿದೆ ಈ ಟ್ರೀಟ್ಮೆಂಟಿಂದ ಅಂತ ಹೇಳಿದ್ರಿ. ಸೊ ಈ ಒಂದು ಟ್ರೀಟ್ಮೆಂಟ್ ಆದ ನಂತರ ಮತ್ತೆ ರಿಪೀಟ್ ಆಗುವಂಥ ಚಾನ್ಸಸ್ ಏನಾದರೂ ಉಂಟಾ ಅಂತ? ಬೆನ್ನು ನೋವು ರಿಪೀಟ್ ಆಗುವ ಚಾನ್ಸಸ್ ಅಂದರೆ ನಾನು ಈಗಲೇ ಹೇಳಿದ್ನಲ್ಲ, ಅಂದರೆ ಟ್ರೀಟ್ಮೆಂಟ್ ಆದ ನಂತರ ಅಥವಾ ಟ್ರೀಟ್ಮೆಂಟ್ ಆಗ್ತಾ ಇರುವಾಗ ಕೆಲವೊಂದು ಹ್ಯಾಬಿಟನ್ನು ನಾವು ಇಟ್ಕೊಳ್ಬೇಕಾಗ್ತದೆ. ಅಂದರೆ ಸರಿಯಾದ ಪೊಸಿಷನಲ್ಲಿ ನಾವು ಅದು ವಸ್ತುವನ್ನು ಹೆಕ್ಕುವುದಿರಲಿ ಅಥವಾ ಸರಿಯಾದ ಪೊಸಿಷನಲ್ಲಿ ಕೂತ್ಕೊಳ್ಳೋದಿರಲಿ, ಟ್ರಾವೆಲ್ ಮಾಡುವಾಗ ಇದನ್ನೆಲ್ಲ ಸ್ವಲ್ಪ ಜಾಗ್ರತೆ ವಹಿಸಬೇಕಾಗ್ತದೆ. ಮತ್ತೊಂದೇನು ಅಂದರೆ ಈ ನೋವು 1 ವರ್ಷ ಆಗುವಾಗ ಸಾಧಾರಣ ಕಡಿಮೆ ಆಗ್ತದೆ. ಆವಾಗ 5ರಿಂದ 10 kg ಭಾರವನ್ನು ಎತ್ತಬಹುದು. ಆದರೆ ಅದಕ್ಕಿಂತ ಜಾಸ್ತಿ ಎತ್ತಲಿಕ್ಕೆ ಹೋದರೆ ಪುನಃ ನೋವು ಬರುವ ಚಾನ್ಸಸ್ ಇರ್ತದೆ. ಅಂದರೆ ಈ ಓರಲ್ ಮೆಡಿಕೇಶನ್ ಈಗ 16-17 ದಿನದಲ್ಲಿ ನಾನು ಹೇಳಿದೆ ಪಂಚಕರ್ಮ ಚಿಕಿತ್ಸೆಯು ಮುಗಿತದೆ. ಆದರೆ ಓರಲ್ ಮೆಡಿಕೇಶನನ್ನು ಮತ್ತು ಕೂಡ ಕಂಟಿನ್ಯೂ ಮಾಡಬೇಕಾಗ್ತದೆ. ಒಂದು 6 ತಿಂಗಳಿಂದ 1 ವರ್ಷದವರೆಗೆ ಈ ಒಂದು ಹೊಟ್ಟೆಗೆ ತಗೊಳ್ಳುವಂತಹ ಮೆಡಿಸಿನನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಇದರ ಜೊತೆಗೆ ಕೆಲವೊಂದು ನಾನು ಹೇಳಿದಾಗ ಯೋಗಾಸನಗಳಿರಬಹುದು ಅಥವಾ ಎಕ್ಸಸೈಸ್ ಇರಬಹುದು, ಅದನ್ನು ಮಾಡ್ತಾ ಹೋದರೆ ಬೆನ್ನು ಮೂಳೆಗಳು ಗಟ್ಟಿ ಆಗ್ತವೆ. ಸೊ ಅದು ರಿಪೀಟ್ ಆಗುವ ಚಾನ್ಸಸ್ ಮತ್ತೆ ಕಡಿಮೆ ಆಗುವಂಥದ್ದು.
ಓಕೆ ಡಾಕ್ಟರ್, ಹಾಗೆಯೇ ಈ ಒಂದು ವಿಚಾರಕ್ಕೆ ಅಂದರೆ ಬೆನ್ನು ನೋವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೋ ಜನ ಅನ್ಕೊಂಡಿರ್ತಾರೆ ಬೆನ್ನು ನೋವು ಅಂದರೆ ಹಾಗೆ ಹೀಗೆ ಅಂತ. ಸೊ ನೀವೊಂದು ಈ ಒಂದು ವೀಕ್ಷಕರಿಗೆ ಮೆಸೇಜ್ ಕೊಡೋದಾದರೆ ಬೆನ್ನು ನೋವಿನ ಬಗ್ಗೆ ಏನು ಹೇಳ್ತೀರಾ ಅಂತ? ಬೆನ್ನು ನೋವು ಬಂದ ತಕ್ಷಣ ಅದು ಏನು ವರಿ ಮಾಡುವಂತಹ ಅಗತ್ಯ ಏನು ಇರುವುದಿಲ್ಲ. ಓಕೆ. ತಕ್ಷಣ ಅದಕ್ಕೆ ಇರುವ ಚಿಕಿತ್ಸೆಯನ್ನು ಮಾಡಿಕೊಂಡ್ರೆ ಅದು ಅದರ ಏನು ಹೇಳ್ತಾರೆ ಕಾಂಪ್ಲಿಕೇಶನ್ ಅನ್ನೋದನ್ನು ನಮಗೆ ತಡೆಗಟ್ಟಲಿಕ್ಕೆ ಆಗ್ತದೆ. ಆದ ಕಾರಣ ಅಂದರೆ ಕೆಲವರಿಗೆ ಗೊತ್ತಿರೋದಿಲ್ಲ ಅದು ಈ ಥರದಿಂದಾಗಿ ಬರ್ತದೆ ಅಂತ ಕಾರಣಗಳು ಗೊತ್ತಿರುವುದಿಲ್ಲ. ಸೊ ಆ ಬೆನ್ನು ನೋವು ಯಾವಾಗ ಬರ್ತದೆ ಆವಾಗ ಒಂದು ಏನು ಹೇಳ್ತಾರೆ ಡಾಕ್ಟ್ರ ಹತ್ರ ಹೋಗಿ ಒಂದು ಕನ್ಸಲ್ಟೇಷನ್ ಮಾಡಿಕೊಂಡ್ರೆ ಯಾವ ರೀತಿಯಿಂದ ಬರ್ತದೆ ಅದನ್ನು ಇನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬಹುದು ಅಂತ ನಾವು ಅಡ್ವೈಸ್ ಮಾಡಲಿಕ್ಕಾಗ್ತದೆ. ಎಸ್ ಡಾಕ್ಟರ್, ಇಷ್ಟು ಹೊತ್ತು ನಮ್ಮ ಜೊತೆಗಿದ್ದು ಈ ಒಂದು ಬೆನ್ನು ನೋವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಧನ್ಯವಾದ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬೆನ್ನು ನೋವು ಅನ್ನುವಂಥದ್ದು ಯಾವೆಲ್ಲ ಕಾರಣಗಳಿಂದ ಬರುತ್ತೆ, ಜೊತೆಗೆ ಇದಕ್ಕೆ ಯಾವೆಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಬೋದು, ಜೊತೆಗೆ ಇದಕ್ಕೆ ಏನೆಲ್ಲ ಟ್ರೀಟ್ಮೆಂಟ್ ಇದೆ ಎಲ್ಲದನ್ನ ಕೂಡ ಡಾಕ್ಟರ್ ತಿಳಿಸ್ಕೊಟ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ, ಮುನ್ನಡೆಗಾಗಿ.